ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಆಮ್ ಆದ್ಮಿ ಪಾರ್ಟಿ ಅಂದರೆ ನಮ್ಮ ಇಂಡಿಯಾ ದೇಶದ ನ್ಯಾಷನಲ್ ಲೆವೆಲಲ್ಲಿ ಕನ್ವೀನರ್ ಇರೋದು ಅರವಿಂದ್ ಕೇಜ್ರಿವಾಲ್ ಅಂದ್ಬಿಟ್ಟು. ಕೇಜ್ರಿವಾಲ್ ಅಂದ್ಬಿಟ್ಟು ಅವ್ರ ಹೆಸರು ಕೇಜ್ರಿವಾಲ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಹುಚ್ಚನೇ ಆತ, ಅವ್ರಿಗೆ ಅರವಿಂದ್ ಕೇಜ್ರಿವಾಲ್ ಅಂತ ಅಂದ್ಬಿಟ್ಟು. ಇವರೇನು ಮಾಡಿದ್ದಾರೆ ನೋಡಿ, ಆಮ್ ಆದ್ಮಿ ಪಾರ್ಟಿ ಕನ್ವೀನರ್ ಆದರೂ ಭ್ರಷ್ಟಾಚಾರ ಅನ್ನೋದು ಏನು ಕಾಂಗ್ರೆಸ್ ಬಿಟ್ಟರೆ ಇವರೇ, ಕಾಂಗ್ರೆಸ್ ಅಪ್ಪ ಅಂದರೆ ಇವ್ರ ಅಮ್ಮ, ಆ ಥರ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಇವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ರು, ಲಿಕ್ಕರ್ ಗೇಟ್ ಅಂತ ನೋಡಿದ್ವಿ ನಾವು. ಲಿಕ್ಕರ್ ಗೇಟಲ್ಲಿ ನೋಡಿ ಅರವಿಂದ್ ಕೇಜ್ರಿವಾಲ್ನ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಹೊರಗೆ ಬರೋಕ್ಕೆ ಆಗಿಲ್ಲ ಆತಗೆ. ಏನೋ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ ಎಲೆಕ್ಷನ್ ನಡೀತಾ ಇದೆ, ಕ್ಯಾನ್ವಾಸ್ ಮಾಡೋಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಏನೋ ಕಂಡೀಷನಲ್ ಬೇಲ್ ಕೊಟ್ಟಿದ್ದಾರಂತೆ. ಇರಲಿ, ಆಮ್ ಆದ್ಮಿ ಪಾರ್ಟಿನಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ, ಸಂಜಯ್ ಸಿಂಗ್ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಎಲ್ಲ ಜೈಲಲ್ಲಿದ್ದಾರೆ. ಇವ್ರು ಯಾರು ಕೆಲಸ ಮಾಡ್ತಾನೇ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಏನಾಗಿದೆ, ಡೆಲ್ಲಿನಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಆಗ್ಬಿಟ್ಟಿದೆ. ನೋಡಿ, ಈ ಆಮ್ ಆದ್ಮಿ ಪಾರ್ಟಿಗೂ ಮತ್ತು ಕುಡಿಯೋ ನೀರು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀವಿ ಅಂತ ಹೇಳಿದರು, ಬಸ್ ಎಲ್ಲ ಫ್ರೀ ಮಾಡಿದ್ರು, ಎಲ್ಲರಿಗೂ ಫ್ರೀ ಮಾಡಿ ಕುಡಿಯೋ ನೀರೇ ಕೊಟ್ಟಿಲ್ಲ ರೀ. ಕುಡಿಯೋ ನೀರಿಗೆ ಏನು ಮಾಡಿದ್ದಾರೆ, 10 ರೂಪಾಯಿ ಖರ್ಚು ಮಾಡೋ ಕಡೆ 1000 ರೂಪಾಯಿ ಮಾಡ್ಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಇಲ್ಲೇನು ಫ್ರೀ ಕೊಟ್ಟಿದ್ರು, ಬಡ್ಡಿ ಚಕ್ರ ಬಡ್ಡಿ ಸಮೇತ ದುಡ್ಡು ಹೊಡ್ಕೊಂಡು ತಿಂತಾಯಿದ್ದಾರೆ. ಅಂಥ ಸಿಸ್ಟಮ್ ಇದು ಮಾಡಿಬಿಟ್ಟಿದ್ದಾರೆ. ಏನು ಅಂದರೆ, ಡೆಲ್ಲಿನಲ್ಲಿ ನೀರು ಬರಬೇಕು ಅಂದರೆ ಯಮುನಾ ನದಿಯಿಂದ ಬರಬೇಕು ಕುಡಿಯೋ ನೀರು. ಅದು ಹರಿಯಾಣದಿಂದ ಬರಬೇಕು. ಹರಿಯಾಣದಿಂದ ಬಂದರೆ ಹರಿಯಾಣದವ್ರು ನೀರು ಕೊಡ್ತಿಲ್ಲ ಅಂತ ಜನಸಾಮಾನ್ಯರಿಗೆ ಹೇಳ್ತಾರೆ ಇವರು. ಆದರೆ ಏನಾಗಿದೆ, ಹರಿಯಾಣದಿಂದ ಕುಡಿಯೋ ನೀರು ತರಿಸ್ತಕ್ಕಂಥ ಪೈಪ್ಗಳಿದೆ ನೋಡಿ, ದೊಡ್ಡ ದೊಡ್ಡ ಪೈಪ್ಗಳು. ಡೆಲ್ಲಿ ದೊಡ್ಡ ನಗರ, 2 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಜನ. ಏನಾಗಿದೆ, ಪೈಪ್ಗಳು ರಸ್ಟ್ ಹಿಡಿದು ತುಕ್ಕು ಹಿಡಿದು ಸೋರಿಕೆ ಆಗ್ತಾಯಿದೆ. ಆ ಪೈಪ್ಗಳನ್ನ ಚೇಂಜ್ ಮಾಡಬೇಕು, ಅದಕ್ಕೆ ದುಡ್ಡಿಲ್ಲ ಮುಂಡೆ ಮಕ್ಕಳ ಹತ್ರ. ಎಲ್ಲ ಫ್ರೀ ಕೊಟ್ಬಿಟ್ಟು ಏನಾಗಿದೆ, ಪೈಪ್ ಚೇಂಜ್ ಮಾಡೋಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಏನು ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ, ಅಭಿವೃದ್ಧಿಗೆ ಎಲ್ಲಿಂದ ತರ್ತಾರೆ ಇವ್ರು ದುಡ್ಡು. ಹೀಗಾಗಿ ಏನಾಗಿದೆ, ಇವರು ಯಾರು ಆಮ್ ಆದ್ಮಿ ಪಾರ್ಟಿ ಕೆಲಸ ಮಾಡೋರಿದ್ದರು, ಸಣ್ಣ ಪುಟ್ಟ ಲೀಡರ್ಸ್ಗಳಿದ್ದರು, ಬಾಲಂಗೋಚಿಗಳಿದ್ದರು, ಅವರೇನು ಮಾಡಿದ್ದಾರೆ, ಟ್ಯಾಂಕರ್ಸ್ಗಳು ಇಟ್ಕೊಂಡು ನೀರು ಹೊಡಿಸ್ತಾ ಇದ್ದಾರಂತೆ. ಏನು 1000 ಹೊಡಿತಾ ಇದ್ದಿದ್ದು ಟ್ಯಾಂಕರ್ ನೀರು ಇವತ್ತು 2500 3000 ರೂಪಾಯಿ ಆಗಿದೆ. ಏನಾಗಿದೆ, ಈ ಥರ ಮಾಡ್ಕೊಂಡು ಇವರು ಟ್ಯಾಂಕರ್ ಮಾಫಿಯಾ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸಾವಿರಾರು ಟ್ಯಾಂಕರ್ಗಳು, ಸಾವಿರಾರು ಜನ ಆಮ್ ಆದ್ಮಿ ಪಾರ್ಟಿ ವರ್ಕರ್ಸ್ ಏನು ಮಾಡಿದ್ದಾರೆ, ನೀರನ್ನ ಬಿಸ್ನೆಸ್ ಮಾಡಿಕೊಂಡು ಕೋಟ್ಯಾಧೀಶ್ವರರಾಗ್ತಾ ಇದ್ದಾರೆ. ಇಲ್ಲೇನಾಗಿದೆ, ಒಂದು ಕಡೆ ಫ್ರೀ ಕೊಟ್ಟಿದ್ದಾರೆ, ಜನ ಫ್ರೀ ಕೊಟ್ಟಿದ್ದಾರೆ, ತುಂಬ ಖುಷಿ ಪಟ್ಬಿಟ್ರು. ಮುಂಡೆ ಮಕ್ಕಳು ಕುಡಿಯೋ ನೀರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಏನಾಗಿದೆ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ತಂದಿಟ್ಕೊಂಡ್ಬಿಟ್ಟಿದ್ದಾರೆ. ಜನಕ್ಕೆ ಬುದ್ಧಿನೇ ಬರ್ತಿಲ್ಲ ರೀ. ಏನಾಗಿದೆ, ಈ ಥರ ಆಮ್ ಆದ್ಮಿ ಪಾರ್ಟಿ ಏನಾಗಿದೆ, ಅತ್ಯಂತ ಭ್ರಷ್ಟ ಪಾರ್ಟಿ ಆಗ್ಬಿಟ್ಟಿದೆ. ಅಣ್ಣ ಹಜಾರೆ ಪಾಪ ಯಾವುದೋ ಮೂಲದಲ್ಲಿ ರಾಲೇಗಾಂವ್ ಸಿದ್ದಿ ಅಂತ ಅಂದ್ಬಿಟ್ಟು ಅಲ್ಲಿದ್ದು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಿದ್ರು. ಅವ್ರನ್ನ ಕರ್ಕೊಂಬಂದು ಡೆಲ್ಲಿನಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಅವ್ರ ಹೆಗಲ ಮೇಲೆ ಬಂದೂಕ ಇಟ್ಟುಬಿಟ್ಟು ಕಾಂಗ್ರೆಸ್ಸಿನ ಶೀಲಾ ದೀಕ್ಷಿತ್ನ ಸೋಲ್ಸಿದ್ರು. ಇವರು ಸೋಲ್ಸಿದ್ರೆ ಏನು ಮಾಡಿದ್ರು, ಈ ಸತಿ ಲೋಕಸಭಾ ಎಲೆಕ್ಷನಲ್ಲಿ ಪ್ರಾಮಾಣಿಕರು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕಿತ್ತು. ಸೋತಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿನವರು ಆಮ್ ಆದ್ಮಿ ಪಾರ್ಟಿನವರು ಹೊಂದಾಣಿಕೆ ಮಾಡ್ಕೊಂಬಿಟ್ರಿ. ಹೊಂದಾಣಿಕೆ ಮಾಡ್ಕೊಂಡ್ರೆ ಏನು ಮಾಡಿದ್ರು, ಡೆಲ್ಲಿನಲ್ಲೂ ವಿರೋಧ ಮಾಡಿದ್ರು, ಪಂಜಾಬಲ್ಲಿ ಇವ್ರ ಸರ್ಕಾರ ಇದೆ, ಪಂಜಾಬಲ್ಲೂ ವಿರೋಧ ಮಾಡಿದ್ರು, ಕಾಂಗ್ರೆಸ್ಗೆ ಬಿಟ್ಕೊಡ್ಲಿಲ್ಲ. ಏನು ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜಾಣ ಅಂತ ಯಾರಿಗಾದರೂ ಹೇಳಬೇಕು ಅಂತಂದರೆ ಫಸ್ಟ್ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ನವ್ರಿಗೆ ಹೊಂದಾಣಿಕೆ ಆಗತ್ತಿದ್ದು. ಯಾಕೆ ಅಂತಂದರೆ, ರಾಜಕೀಯ ಪರಿಸ್ಥಿತಿ ಸನ್ನಿವೇಶಗಳನ್ನ ವಿಶ್ಲೇಷಣೆ ಮಾಡಿದಾಗ ಎಷ್ಟು ಕುರಿಗೆಟ್ಟು ಹೋಗಿದೆ ಅಂತ. ಒಂದು ತತ್ವ ಇಲ್ಲ, ಒಂದು ಸಿದ್ಧಾಂತ ಇಲ್ಲ, ಏನೋ ಅಧಿಕಾರ ಬೇಕು, ಹೆಂಡ್ತಿನೂ ಮಾರ್ಕೊಂಡ್ಬಿಡ್ತಾರೆ, ಮಕ್ಕಳನ್ನೂ ಮಾರ್ಕೊಂಡ್ಬಿಡ್ತಾರೆ. ಟಿಪ್ಪು ಸುಲ್ತಾನು ಮಕ್ಕಳನ್ನ ಹಡ ಇಟ್ಟನಂತೆ ಬ್ರಿಟಿಷರಿಗೆ. ನೋಡಿ, ಇದು ನಾವು ಹಿಸ್ಟ್ರಿನಲ್ಲಿ ಓದ್ತೀವಿ. ಬ್ರಿಟಿಷರು ಮುಂಡೆ ಮಕ್ಕಳು ಏನು ಮಾಡಿ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗೋದ್ರಂತೆ. ಇಂಥ ಪರಿಸ್ಥಿತಿ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ನಾವು ಎಚ್ಚೆತ್ಕೊಳ್ಳೋದೇ ಇಲ್ವಲ್ರಿ. ಹಿಸ್ಟ್ರಿಯಿಂದ ಪಾಠ ಕಲಿಬೇಕು, ಅಲ್ಲೂ ಕಲ್ತಿಲ್ಲ, ಕಣ್ಣು ಮುಂದೆ ವ್ಯವಹಾರ ನಡೀತಾ ಇದೆ, ನಿದ್ದಿಲ್ಲ. ಆದರೂ ಸಹ ಇಂಥದ್ದೆಲ್ಲ ನಡೀತಾ ಇದೆ. ಅಂದರೆ ಕಾಂಗ್ರೆಸ್ ಹೆಚ್ಚು ಭ್ರಷ್ಟನೋ, ಆಮ್ ಆದ್ಮಿ ಪಾರ್ಟಿ ಹೆಚ್ಚು ಭ್ರಷ್ಟನೋ? ಆಮ್ ಆದ್ಮಿ ಪಾರ್ಟಿ ಏನು ಅಂದರೆ ನಖಶಿಖಾಂತ ಭ್ರಷ್ಟರು, ಇವರು ಜಾಸ್ತಿ ಭ್ರಷ್ಟರು. ಇಂಥ ಭ್ರಷ್ಟ ರಾಜಕೀಯ ಪಕ್ಷವನ್ನು ನಮ್ಮ ದೇಶದಿಂದನೇ ಹೊರಗೆ ಓಡಿಸ್ಬೇಕಾಗಿದೆ. ಇದು ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ನರೇಂದ್ರ ಮೋದಿ ಅಂತ ಪ್ರಾಮಾಣಿಕ ವ್ಯಕ್ತಿಯನ್ನು ತರಬೇಕು. ಸಣ್ಣ 140 ಕೋಟಿ ಇರ್ತಕ್ಕಂಥ ದೇಶ ನಮ್ಮದು. ಏನು ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ. ಹೇಗೆ ಮನುಷ್ಯನಲ್ಲಿ ಸಮಸ್ಯೆ ಇರುತ್ತೆ ನೋಡಿ, ಮನುಷ್ಯನಲ್ಲಿ ಮೋಷನ್ ಹೋಗತಕ್ಕಂಥ ಜಾಗನ ನಾವು ಮುಚ್ಕೋತೀವಿ, ಮಖಾನ
ಲಿಪ್ಸ್ಟಿಕ್ ಹಾಕೋತೀವಿ, ಕಣ್ಣು ಕಾಡಿಗೆ ಹಾಕೋತೀವಿ, ಮುಖಕ್ಕೆ ಪೌಡ್ರ್ ಹಾಕೋತೀವಿ, ತಲೆ ಕೊಬ್ಬರಿ ಎಣ್ಣೆ ಹಾಕೋತೀವಿ, ಹೇರ್ ಕಟಿಂಗ್ ಮಾಡಿಸ್ಕೋತೀವಿ, ಕಿವಿಗೆ ಓಲೆಗಳು ಹಾಕ್ಕೋತೀವಿ, ಮೂಗಿಗೆ ಮೂಗ್ಬಟ್ಟು ಹಾಕೋತೀವಿ, ಕಣ್ಣು ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಕನ್ನಡಕ ಹಾಕೋತೀವಿ. ಇದೆಲ್ಲ ಮಾಡ್ಕೋತೀವಿ ಅಂತಂದರೆ ಅಂಡನ್ನ ಮುಚ್ಕೋತೀವಿ. ಇದು ಸಹ ಇದು. ಹಾಗೆ ಮನುಷ್ಯನೆಲ್ಲ ಇಷ್ಟು ವಿಪರೀತ ಸಂಗತಿಗಳಿದೆ ಅಂತಂದರೆ ಸಮಾಜ ಧರ್ಮದಲ್ಲಿ ಇರೋಕ್ಕೆ ಸಾಧ್ಯ ಇಲ್ವಾ? ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅಮೇರಿಕಾದವ್ರು ಬಂದು ಕ್ಲೀನ್ ಮಾಡಿ ಸಾಧ್ಯನಾ? ನಾವೇ ಕ್ಲೀನ್ ಮಾಡಬೇಕ್ರಿ. ನಮ್ಮ ಅಂಡನ್ನು ನಾವು ಹೇಗೆ ತೊಳ್ಕೋಬೇಕು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕಸವನ್ನು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನ ನಾವೇ ದೂರ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಹಿಂದೂ ಸಮಾಜ ಎಚ್ಚೆತ್ಕೋಬೇಕಾಗಿದೆ. ಹಿಂದೂ ಸಮಾಜ ಎಚ್ಚೆತ್ಕೊಂಡು ನರೇಂದ್ರ ಮೋದಿ ಒಬ್ಬರೇ ಈ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿಂಬಳದಲ್ಲಿ ನೊಣ ಬೀಳುತ್ತೆ. ನೊಣ ಏನು ಮಾಡೋದು, ಸಿಂಬಳದಲ್ಲಿ ಬಿದ್ದಾಗ ಹಾರಬೇಕು ಅಂತ ಹೋದಾಗ ಏನಾಗುತ್ತೆ, ರೆಕ್ಕೆನ ಬಡಿಯುತ್ತೆ. ರೆಕ್ಕೆ ಬಡಿದಾಗ ಏನಾಗುತ್ತೆ, ಇನ್ನೂ ಆಳಕ್ಕೆ ಸಿಂಬಳದಲ್ಲಿ ಸಿಗಾಕೊಳ್ಳುತ್ತೆ. ಹಾಗೆ ನಮ್ಮ ಕಾನೂನುಗಳು ಏನಾಗಿದೆ, ಪಾಪ ನರೇಂದ್ರ ಮೋದಿ ಅಲ್ಲೊಂದು ಇಲ್ಲೊಂದು ಅವ್ರ ಗಮನಕ್ಕೆ ಬಂದಿದ್ದನ್ನು ತಿದ್ದೋದು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ದೆ, IPC ಆ್ಯಕ್ಟ್ ಅಂತೆ, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸಾಕ್ಷ್ಯಾಧಿನಿಯಮ ಏನೇನೋ ಮಾಡ್ತಿದ್ದಾರೆ, ಜುಲೈ 1ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರ್ಬೇಕಾದ್ರೆ ಸಾವಿರಾರು ಲಕ್ಷಾಂತರ ವಿಷಯಗಳಿವೆ. ಇದನ್ನೆಲ್ಲ ತಿದ್ದಬೇಕು ಅಂತಂದರೆ ನಾವು ಹಿಂದೂ ಸಮಾಜ ಎಚ್ಚೆತ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ನೋಡಿ, ನಾವು ಅಗ್ರೆಸಿವ್ ಆಗಬೇಕು, ಆಕ್ರಮಣಕಾರಿಗಳಾಗಬೇಕು. ಏನೊಂದು 20% ಇರ್ತಕ್ಕಂಥ ಮುಸಲ್ಮಾನರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಮೊನ್ನೆ ಉದಾಹರಣೆ ಹೇಳ್ತಾ ಇದ್ದೆ, ಜೈ ಶ್ರೀರಾಮ್ ಅಂತ ಹೇಳೋರಿಗೆ ನಮ್ಮ ಬ್ಯಾನ್ ಮಾಡಬೇಕಂತೆ, ಕಾನೂನಲ್ಲಿ ಬ್ಯಾನ್ ಮಾಡಬೇಕಂತೆ. ಅಲ್ಲಾಹು ಅಕ್ಬರ್ ಅನ್ನೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿರ್ತಕ್ಕಂಥ ಸವಲತ್ತಂತೆ. ಇದನ್ನು ಯಾರೋ ಮೌಲ್ವಿ ಹೇಳ್ತಾನೆ. ನಾವು ಹಿಂದೂಗಳು ಸುಮ್ಮನೆ TV ನಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ನಾವು ಆಕ್ರಮಣಕಾರಿಗಳಾಗಬೇಕು. ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು. ನಮ್ಮ ಆಸ್ತಿ ರಕ್ಷಣೆ, ನಮ್ಮ ಬೌದ್ಧಿಕ ವಿಕಾಸಕ್ಕೆ ಪೂರಕವಾದಂಥ ಎಲ್ಲ ಅವಕಾಶಗಳನ್ನ ನಾವೇ ನಿರ್ಮಾಣ ಮಾಡ್ಕೋಬೇಕು. ಅದಕ್ಕೆ ಪೂರಕವಾಗಿ ರಾಜ ಅಂತ ಬಂದಿರತಕ್ಕಂಥವ್ರು ನರೇಂದ್ರ ಮೋದಿಯವರು. ಇಂಥ ಸುವರ್ಣಾವಕಾಶವನ್ನು ನಾವು ಕಳ್ಕೋಬಾರ್ದು. 2024ರಲ್ಲಿ ಗೆಲ್ಸಿದ್ದೀವಿ, 2029ರಲ್ಲಿ ಗೆಲ್ಸೋಣ, 2034ರಲ್ಲಿ ಗೆಲ್ಸೋಣ, 2039ರಲ್ಲಿ ಗೆಲ್ಸೋಣ, 2047 ವರ್ಷಕ್ಕೆ ಪ್ರಪಂಚದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ನಂಬರ್ 1 ಆರ್ಥಿಕ ಶಕ್ತಿಯಾಗಿ ನರೇಂದ್ರ ಮೋದಿ ಅವರು ಏನು ಕನಸ್ಕೊಂಡಿದ್ದಾರೆ ಅದನ್ನು ಸಾಕಾರಗೊಳಿಸೋಣ ಅಂತೇಳಿ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.